ನನ್ನ ಫಸ್ಟ್ ವಿಡಿಯೋ ಬಿಗ್ ಬಾಸ್ ಬಗ್ಗೆ. ಆಫ್ಟರ್ ದಟ್ ಆಲ್ಮೋಸ್ಟ್ 30 to 50 ಕಾಂಟೆಂಟ್ ಓನ್ಲಿ ಅಬೌಟ್ ಬಿಗ್ ಬಾಸ್. ಆಕ್ಚುಲಿ ನನಗೆ ಒಂದು ವರ್ಷದ ಹಿಂದೆ ಸಿಕ್ಕಿದ್ದು ಆಲ್ಮೋಸ್ಟ್ 2000 ಸಬ್ಸ್ಕ್ರೈಬರ್ಸ್ ಅಂಡ್ ಯೂಟ್ಯೂಬ್ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗೋ ಹಾಗೆ 4000 ವಾಚ್ ಟೈಮ್. ಅಂಡ್ ಮೈ ಲಾಸ್ಟ್ ವಿಡಿಯೋ ಬಿಗ್ ಬಾಸ್ ಅನ್ನ ನೋಡಬೇಡಿ ಅಂತಲ್ಲ, ನಾನು ಪರ್ಸನಲ್ ಆಗಿ ಈ ಕಾಂಟೆಂಟ್ ಅನ್ನ ಮಾಡಿದ್ದು ಓನ್ಲಿ ಫಾರ್ ಆಡಿಯನ್ಸ್ಗೆ ಅಂತ ಹೇಳಿ ಮಾತ್ರ. ಬಟ್ ನಾವ್ ದೇ ಆರ್ ಜಸ್ಟ್ ಮೈ ಸಬ್ಸ್ಕ್ರೈಬರ್ಸ್ ಓನ್ಲಿ. ಐ ನೋ ಕಳೆದ ವರ್ಷ ಇದ್ದವರು ಇಲ್ಲ, ಬಟ್ ನಾನು ಅವತ್ತು ಮಾಡಿದಂತಹ ಕಾಂಟೆಂಟ್ ಅಗೈನ್ ರಿಪೀಟ್ ಮಾಡಿಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಈ ಒಂದೇ ಒಂದು ವಿಡಿಯೋಗೆ ಅಂತ. ಬಿಗ್ ಬಾಸ್ ಅನ್ನೋದು ನಾಟ್ ಜಸ್ಟ್ ಒನ್ ಶೋ, ಇದಕ್ಕೆ ಒಂದು ಹಿಸ್ಟರಿ ಇದೆ. ನನಗೆ ಗೊತ್ತು ಬಿಗ್ ಬ್ರದರ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇವತ್ತು ನಿಮ್ಮ ಕಣ್ಣೆದುರಿಗೆ ಬಿಗ್ ಬಾಸ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು ಗೊತ್ತಾ? 6.9 crore. ಬಟ್ 37 crore ವೋಟ್ ಒಬ್ಬ ವ್ಯಕ್ತಿಗೆ ಬೀಳುತ್ತೆ. ಅಲ್ಲಿರುವಂತಹ 6 ಫೈನಲ್ ಕಂಟೆಸ್ಟೆಂಟ್ಗಳು ಸೇರಿದ್ರೆ ಆಲ್ಮೋಸ್ಟ್ 150 crore ವೋಟ್ಸ್ ಆಗ್ಬೋದು. ಅಂದ್ರೆ 20% ಕರ್ನಾಟಕ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಅರ್ಥ. ಈ ವಿಡಿಯೋವನ್ನ ಎರಡು ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಸೊ ಆಸ್ ಯೂಶುವಲ್ ಫಸ್ಟ್ ನಾವು ನೋಡೋದು ಪಾಸಿಟಿವ್ ಸೈಡ್ ನಿಂದ. ಆಕ್ಚುಲಿ ನಿಮಗೆ ಈ ಬಿಗ್ ಬಾಸ್ ನಲ್ಲಿ ಇರುವಂತಹ ತುಂಬಾ ಜನ ಯಾರು ಅಂತಾನೆ ಗೊತ್ತಿರಲ್ಲ. ಒಂದು ಶೋ ಯಾರನ್ನೋ ಇನ್ವೈಟ್ ಮಾಡಿ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ ನೇಮ್ ಫೇಮ್ ಎರಡನ್ನ ಕೊಟ್ಟು ಕಳಿಸುತ್ತೆ ಅಂದ್ರೆ ಇಟ್ಸ್ ಫೈನ್. ಇನ್ನ ಒಂದು ಕಡೆ ತುಂಬಾನೇ ಅವಮಾನವನ್ನ ಅನುಭವಿಸಿರುವಂತಹ ಕೆಲವೊಂದು ಜನರನ್ನ ಕರ್ಕೊಂಡು ಬಂದು ಅಗೇನ್ ಲೈಫ್ ನ ರೀಸ್ಟಾರ್ಟ್ ಮಾಡೋ ಹಾಗೆ ಒಂದು ಚಾನ್ಸ್ ಅನ್ನ ಕೊಡೋದು ಇಟ್ಸ್ ಆಲ್ಸೋ ಫೈನ್. ಅಗೇನ್ ಸಣ್ಣ ಸಣ್ಣ ರಿಯಾಲಿಟಿ ಶೋಗಳಲ್ಲಿ ಇರೋರನ್ನ ಕರೆದು ಲಕ್ಷಗಟ್ಟಲೆ ಜನರು ಪರಿಚಯ ಇಡೋ ಹಾಗೆ ಮಾಡೋದು ನಾಟ್ ಟು ಈಸಿ. ತುಂಬಾ ನೇಮ್ ಫೇಮ್ ಇರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರ ಬುದ್ಧಿನ ಜನರಿಗೆ ತೋರಿಸೋದು ಕೂಡ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಸೊ ನೆಗೆಟಿವ್ ಅನ್ನೋದು ಶೋನಿಂದ ಆಗ್ತಾ ಇಲ್ಲ, ನಮ್ಮಿಂದ ಆಗ್ತಾ ಇರುವಂತಹದ್ದು. ಬಿಗ್ ಬಾಸ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ಒಬ್ಬ ಬಿಗ್ ಬಾಸ್ ನಿಂದ ನಡೀತಾ ಇದೆ ಅಂದ್ರೆ ಅದು ನಿಮ್ಮ ತಲೆಯಲ್ಲಿ ಇರುವಂತಹ ದೊಡ್ಡ ಭ್ರಮೆ. ಬಿಗ್ ಬಾಸ್ ಅನ್ನೋದು ಒಬ್ಬ ಹೋಸ್ಟ್ ನಿಂದ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಅದು ಅತ್ಯಂತ ದೊಡ್ಡ ಸುಳ್ಳು. ಕಿಚ್ಚ ಸುದೀಪ್ ಕಳೆದ ಬಾರಿ ನಾನು ಮುಂದಕ್ಕೆ ಹೋಸ್ಟ್ ಮಾಡಲ್ಲ ಅಂದಿದ್ರು. ಯಾಕೆ ಗೊತ್ತಾ? ಅವ್ರಿಗೆ ಎಷ್ಟು ಫೇಮ್ ತಂದು ಕೊಡ್ತೋ ಅಷ್ಟೇ ಅವರ ಜಡ್ಜ್ಮೆಂಟ್ ನಿಂದಾಗಿ ಜನ ಹೇಟ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ದ್ಯಾಟ್ಸ್ ವೈ ಹೋಸ್ಟ್ ಮಾಡಲ್ಲ ಅಂದಿತ್ತು. ಬಿಗ್ ಬಾಸ್ ಅನ್ನುವಂತಹ ಶೋ ಇವತ್ತಿಗೆ ನೂರಾರು ಜನರ ಯೋಚನಾ ಶಕ್ತಿಯ ರಿಫ್ಲೆಕ್ಷನ್, ನಿಮ್ಮ ಮೈಂಡ್ ನ ರೀಡ್ ಮಾಡ್ತಾ ಇರುವಂತಹ ಒಂದು ಬಾಸ್. ದಟ್ಸ್ ಕಾಲ್ಡ್ ಆಸ್ ಬಿಗ್ ಬಾಸ್. ಎಮೋಷನ್ಸ್ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿ ಸೇಡಿಸಮ್ ನ ಎನ್ಕ್ಯಾಚ್ ಮಾಡ್ಕೊಂಡು ನಡೆಸ್ತಾ ಇರುವಂತಹ ಶೋ ಹೆಸರೇ ಬಿಗ್ ಬಾಸ್. ಸಾರಿ ಟು ಸೇ ದಿಸ್, ಇನ್ ಕೇಸ್ ನಾನೇ ಅಥವಾ ನೀವೇ ಈ ರಿಯಾಲಿಟಿ ಶೋಗೆ ಹೋದ್ರೂ ಕೂಡ ಜನ ಇದೇ ರೀತಿ ಕುಣಿತಾರೆ ಅಂಡ್ ಒಂದೇ ವರ್ಷದಲ್ಲಿ ನೆಕ್ಸ್ಟ್ ಸೀಸನ್ ಬಂದಾಗ ಮರ್ತೇ ಬಿಡ್ತಾರೆ. ಅಬ್ಸರ್ವ್ ಮಾಡಿ, ವಾರದ ಕಳಪೆ ಉತ್ತಮ ಕೊಡಿ ಅಂತ ಹೇಳ್ತಾರೆ. 24x7 ಲೈವ್ 1 hour ಎಪಿಸೋಡ್ ನೋಡುವಂತಹ ಜನರಿಗೆ ಗೊತ್ತಿರಲ್ವಾ ಯಾರು ಕಳಪೆ ಯಾರು ಉತ್ತಮ ಅಂತ. ಬಟ್ ಮ್ಯಾಜಿಕ್ ಆಗೋದೇ ಇಲ್ಲಿಂದ. ನೆಕ್ಸ್ಟ್ ವೀಕ್ ಕಾಂಟೆಂಟ್ ಬೇಕು ಅಂದ್ರೆ ಇದು ಆಗ್ಲೇಬೇಕು. ಹ್ಯೂಮನ್ ಮೈಂಡ್ ಹೇಗಂದ್ರೆ ಜಸ್ಟ್ ನೀವು ಅದಕ್ಕೆ ಏನ್ ಟ್ರೈನ್ ಮಾಡ್ತೀರಾ ಅದನ್ನೇ ರಿಫ್ಲೆಕ್ಟ್ ಮಾಡುತ್ತೆ. ಅಂದ್ರೆ ಈ ವೀಕ್ ಕಳಪೆ ಉತ್ತಮ ಕೊಡೋದ್ರಿಂದ ಒಂದು ಸೈಡ್ ಅಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆದ್ರೆ ಇನ್ನೊಂದು ಕಡೆ ಕೆಟ್ಟ ದ್ವೇಷ ಹುಟ್ಟುತ್ತೆ. ಸೊ ಅದು ನೆಕ್ಸ್ಟ್ ವೀಕ್ ಟಾಸ್ಕ್ ಅಥವಾ ಬೇರೆ ವಿಚಾರದಲ್ಲಿ ರಿಫ್ಲೆಕ್ಟ್ ಆಗತ್ತೆ. ಅಗೈನ್ ಶೋ ನೋಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ, ಈ ಶೋಗಳ 2 ಎಪಿಸೋಡ್ಗಳನ್ನ ನೋಡಿ, ಆಮೇಲೆ ಅದಕ್ಕೆ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗಿ ಬಿಡ್ತೀರಾ. ಬಿಕಾಸ್ ಅದನ್ನ ಡಿಸೈನ್ ಮಾಡಿರುವಂತಹ ರೀತಿ ಆ ತರ ಇದೆ. ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ರಕ್ಷಿತಾ ಕನ್ನಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ, ಲೈಕ್ ನಿಮಗೆ ವ್ಯಕ್ತಿತ್ವನೇ ಇಲ್ಲ, ಯು ಆರ್ ನಾಟ್ ಡಿಸರ್ವ್ ಫಾರ್ ದಿಸ್ ಶೋ ಅಂತ. ಆಕ್ಚುಲಿ ಅಪೋಸಿಟ್ ಸೈಡ್ ಇದ್ದಂತಹ ವ್ಯಕ್ತಿಯ ಪರ್ಸನಲ್ ಲೈಫ್ ಬಗ್ಗೆ ಟಾಂಟ್ ಕೊಡ್ತಾ ಹೇಳ್ತಿರುವಂತಹ ಮಾತು. ಬಟ್ ಚಾನಲ್ ಅದನ್ನ ಕೂಡ ಟೆಲಿಕಾಸ್ಟ್ ಮಾಡ್ತು. ಹವೆವರ್ ಈಚ್ ಅಂಡ್ ಎವ್ರಿ ಒನ್ ಮಾತಾಡುವಂತಹ ಪರ್ಸನಲ್ ವಿಷಯಗಳಿಗೆ ಜಾಸ್ತಿ ಸ್ಪೇಸ್ ನ ಕೊಡ್ತಾರೆ ಜಸ್ಟ್ ಬಿಕಾಸ್ ಜನರ ಅಟೆನ್ಷನ್ ಅನ್ನ ಗ್ರ್ಯಾಬ್ ಮಾಡೋದಿಕ್ಕೆ. ನಿಮ್ಗೆ ಅನಿಸಿರ್ಬೋದು ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿ ಇದೆಲ್ಲ ನಡೆಯುತ್ತೆ ಅಂತ. ಬಟ್ 90% ಎಲ್ಲಾನು ಕೂಡ ಆರ್ಟಿಫಿಷಿಯಲ್ ಆಗಿನೇ ಮಾಡೋದು. ಸ್ಯಾಟರ್ಡೆ ಸಂಡೇ ಬರುವಂತಹ ಆಡಿಯನ್ಸ್ ಕೂಡ ಸೇರಿ. ಐ ಥಿಂಕ್ ತುಂಬಾ ಬೆಟರ್ ಪಾರ್ಟ್ ಅನ್ಸಿದ್ವಿ ಏನಂದ್ರೆ ಕ್ರೇಜ್. ಯಾಕೆ ಈ ಮಾತನ್ನ ಹೇಳ್ಬೇಕು ಗೊತ್ತಾ? ಲಿಟ್ರಲಿ ಒಂಥರ ಕುರಿ ಮಂದೆಗಳು. ಸಿಂಪಲ್ ಆಗಿ ಥಿಂಕ್ ಮಾಡಿ, ಇಫ್ ನನಗೆ ಒಂದು 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರುವಂತಹ ಒಂದು ಚಾನಲ್ ಇದ್ರೆ ಇನ್ನೊಂದು ಚಾನಲ್ ಮಾಡ್ಕೊಂಡು ರೀಸ್ಟಾರ್ಟ್ ಮಾಡೋದು ಕಷ್ಟ ಆಗತ್ತಾ? ನೋ. ಯಾಕಂದ್ರೆ ನಾನು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀನಿ. ಸೇಮ್ ಕಾನ್ಸೆಪ್ಟ್ ಒಬ್ರು ಕಂಟೆಸ್ಟೆಂಟ್ ಎಷ್ಟು ನೀಟಾಗಿ ನಿಮ್ಮನ್ನ ತನ್ನ ಕಡೆ ಸೆಳ್ಕೊಂಡ್ರು ಅನ್ನೋದೇ ಒಂದು ಮೈಂಡ್ ಗೇಮ್. ಎಸ್, ಈ ವಿಡಿಯೋನ ಮುಂಚೆ ಮಾಡಿದ್ರೆ
ಮಾಡಿದ್ರೆ ವೋಟ್ ಡಿವೈಡ್ ಮಾಡೋದಕ್ಕೆ ಮಾಡ್ತೀಯ ಅಂತಾನೆ ಸುಮ್ಮನಿದ್ದೆ. ಹೋಸ್ಟ್ ಒಂದ್ಸಲ ಹೇಳ್ತಾರೆ, ಹಾಕಿರೋದು ಬನಿಯನ್ ಬಟ್ ಬಾಳ್ತಾ ಇರೋದು ರಾಜನ ಬಾಳು ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಈ ಪರ್ಸನ್ ನಿಜವಾಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋರು ಅಂತ. ಮಾರನೇ ದಿನ ಎಂಟೈರ್ ಇಂಟರ್ನೆಟ್ ನಲ್ಲಿ ಇದೇ ಕ್ಲಿಪ್ ವೈರಲ್ ಆಗತ್ತೆ. ಬಟ್ ಸಿಂಪಲ್ ವಿಷಯ ಏನಂದ್ರೆ, ಇಂಡೈರೆಕ್ಟ್ ಆಗಿ ಉಳಿದಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಹೇಳ್ತಾ ಇರೋದು, ನೀವುಗಳು ಬಕ್ರ ಆಗ್ತಾ ಇದ್ದೀರಾ ಅಂತ. ಬಟ್ ಯಾರಿಗೂ ಅದು ಅರ್ಥನೇ ಆಗ್ಲಿಲ್ಲ. ಸೊ ಇದು ಸೆಲೆಬ್ರೇಷನ್ ಮಾಡ್ಬೇಕಾಗಿದ್ದಂತಹ ಟಾಪಿಕ್ ಅಲ್ಲ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಈ ವ್ಯಕ್ತಿಗೂ ಕೂಡ ಹೇಳ್ತಾ ಇದ್ದಿದ್ದು ಚೆನ್ನಾಗಿ ಬಕ್ರ ಮಾಡ್ತಿದ್ಯಾ ಅಂತ. ಸೊ ಎರಡೂ ಫೇಸ್ ಅಲ್ಲಿ ನೋಡಿದಾಗ ಮಾತ್ರ ಇದು ಅರ್ಥ ಆಗತ್ತೆ. ಇಷ್ಟರವರೆಗೆ ಈ ತರ ಒಂದು ಕ್ರೇಜ್ ಯಾವುದೇ ವ್ಯಕ್ತಿ ಹುಟ್ಟು ಹಾಕಿರ್ಲಿಲ್ಲ. ಬಟ್ ಈಗ ಆ ವ್ಯಕ್ತಿ ಹೊರಗಡೆ ಬಂದಾಗ ಅದನ್ನ ಅರಗಿಸೋದಿಕ್ಕೂ ದಿನ ತಗೊಂಡು ಹೋಗ್ಬೋದು. ಪರ್ಸನಲಿಸಮ್ ಮ್ಯಾನರ್ಸ್ ಟಾಟಾ ಹಾಕಿಸ್ಕೊಂಡು ಏನ್ ಸಾಧಿಸ್ತಿರೋ ಗೊತ್ತಿಲ್ಲ. ಅಭಿಮಾನ 1 hour ಎಪಿಸೋಡ್ ಅಲ್ಲಿ ಎಪಿಸೋಡ್ ಮುಗಿಯುವಾಗ್ಲೇ ಬಿಡ್ಬೇಕು. ವಿ ಆರ್ ಆಲ್ ಹ್ಯೂಮನ್ಸ್. ನಮಗೆ ಆದಂತಹ ಒಂದೊಂದು ಟ್ಯಾಲೆಂಟ್ ಇರತ್ತೆ, ಅದನ್ನ ಹುಡುಕ್ತಾ ಹೋಗಿ ಅದನ್ನ ಬಿಟ್ಟು ಸುಮ್ಮನೆ ಯಾರಿಗೆ ಆಗ್ಲಿ ತೀರಾ ಬಕೆಟ್ ಹಿಡಿಯೋದು ಸರಿಯಲ್ಲ. ಈ ಸೀಸನ್ ಬಗ್ಗೆ ಎರಡು ಲೈನ್ ಹೇಳ್ಬೇಕು ಅಂದ್ರೆ, ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಒಂದು ಬೆಸ್ಟ್ ರಿಸಲ್ಟ್ ಅನ್ನ ಪಡಿಬಹುದು. ಎಷ್ಟು ಜನ ಪಾಪ ಅವರಿಬ್ರು ಮದುವೆ ಆಗ್ತಾರೆ ಅಂತ ಕಾದು ಕೂತಿದಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಇಂತಹ 100 ರಿಯಾಲಿಟಿ ಶೋಗಳಲ್ಲಿ 1000 ಜನ ಕಪಲ್ಸ್ ಗಳ ತರ ಇದ್ರು. ಬಟ್ ಫೈನಲ್ ಆಗಿ ಒಬ್ರು ಇಬ್ರು ಮದುವೆ ಆಗಿ ಹೋದ್ರು. ಅಣ್ಣ ತಂಗಿ ಅನ್ಕೊಂಡು ಸುಮಾರು ಶೋಗಳಲ್ಲಿ ಇದ್ರು. ಇವಾಗ ಎಲ್ಲಿದ್ದಾರೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಿಲ್ಲ. ಎಷ್ಟೋ ಜನ ಫ್ರೆಂಡ್ ಅನ್ಕೊಂಡು 100 ಶೋ ಮಾಡಿದವರು ಕೂಡ ಇದ್ರು. ಬಟ್ ಇವಾಗ ಯಾರು ಕೂಡ ಕಾಣಿಸ್ತಾ ಇಲ್ಲ. ಗ್ರೋಪ್ಸ್ ಶೋ ಇಟ್ ಸೆಲ್ಫ್ ಅದೊಂದು ಶೋ ಅಷ್ಟೇ. ಡೋಂಟ್ ಟೇಕ್ ಟೂ ಮಚ್ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ದೆ. ಮೈನ್ ಪಾರ್ಟ್, ಸಮಟೈಮ್ಸ್ ನಾವು ಮನೆಯಲ್ಲಿ 9ವರೆಗೆ ನೋಡುವಂತಹ ಶೋ ಸೀರಿಯಲ್ಗಳು ನಮಗೆ ಗೊತ್ತಾಗದ ಹಾಗೆ ನಮ್ಮ ಮೆದುಳನ್ನ ಆಟ ಆಡಿಸುತ್ತೆ. ದಟ್ಸ್ ವೈ ನಾವು ಇವತ್ತಿಗೆ ಡಿವೋರ್ಸ್ ನಿಂದ ಹಿಡ್ಕೊಂಡು ಮನೆ ಜಗಳಗಳನ್ನ ನಮ್ಮ ಮನೆಗಳಲ್ಲೇ ನೋಡ್ತೀವಿ. ಸಣ್ಣ ಮಕ್ಕಳಿಗೆ ಒಬ್ಬ ವ್ಯಕ್ತಿಯನ್ನ ತೋರಿಸಿ ಆತನ ಬಗ್ಗೆ ಕ್ರಿಯೇಟ್ ಮಾಡುವಂತಹ ಕಾಂಟೆಂಟ್ ವೇವ್ಸ್ ಏನೋ ತಂದು ಕೊಡತ್ತೆ. ಆದ್ರೆ ಮಕ್ಕಳಿಗೆ ಮುಂದೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಎವ್ರಿ ಕ್ರಿಯೇಟರ್ಸ್ ನೋ ಅಬೌಟ್ ದಿಸ್. ಏನಂದ್ರೆ ಈ ಶೋಗಳ ರಿಯಾಲಿಟಿ ಸ್ಟಿಲ್ ನಾವು ಇದನ್ನ ನಮ್ಮ ಮನೇಲೆ ಆಗ್ತಾ ಇರೋ ಹಾಗೆ ಪ್ರಮೋಟ್ ಮಾಡ್ತೀವಿ. ಇದು ಒಂದು ಅಂತಲ್ಲ, ಇವತ್ತಿನ ದಿನಗಳಲ್ಲಿ ಶೋ ಸೀರಿಯಲ್ಗಳಿಗೆ ಏನೇನು ಕೂಡ ಕಮ್ಮಿ ಇಲ್ಲ. ಎಂಟರ್ಟೈನ್ಮೆಂಟ್ಗೆ ನೋಡಿ, ಬೇಡ ಅನ್ನಲ್ಲ, ಆದ್ರೆ ಅದನ್ನ ಎಂಟೈರ್ ಲೈಫ್ಗೆ ತಗೋಬೇಡಿ. ಒಂದು ರಿಯಾಲಿಟಿ ಶೋ ರಿಯಾಲಿಟಿನೇ ತೋರಿಸಿದ್ರು ಕೂಡ 0.1% ಕೂಡ ನಿಮ್ಗೆ ಲಾಭ ಇಲ್ಲ. ವಾಟ್ ಎವರ್ ಯಾರೇ ಗೆಲ್ಲಿ ಯಾರೇ ಸೋಲಿ, ನಮ್ ಕೆಲಸ ನಾವು ಮಾಡ್ತಾ ಇರಬೇಕು. ನಿಮ್ ಪ್ರಕಾರ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.